ಮಹಾದೇವಿ ಅಮ್ಮ ಶ್ರೀಚಕ್ರವಾಸಿನಿ. ಶ್ರೀಚಕ್ರ ಹೊರಗೆ ಬರೋದಕ್ಕೆ 2ನೇ ಲಿಂಗದ ಅವಶ್ಯಕತೆ ಇದೆ. ಅದಕ್ಕಾಗಿ ನೀನು ಹೊರಡಬೇಕು. ಆಗ್ಲಿ ಮಹಾತಾಯಿ. ನಿನಗೆ ಶುಭವಾಗಲಿ. ಇದನ್ನು ಒಪ್ಪಿಸ್ಕೊಳ್ಳಿ. ನನ್ನ ಮಗಳು ರಶ್ಮಿನ ನಿಮ್ಮ ಬಂಗಾರಿಗೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಾವೇ ಮಾತಾಡ್ಕೊಂಡ್ರೆ ಸರಿ ಹೋಗೋದಿಲ್ಲ. ಬಂಗಾರಿನೂ ಇಲ್ಲೇ ಇದನ್ನಲ್ಲ, ಅವನ ಅಭಿಪ್ರಾಯನೂ ಒಂದು ಮಾತು ಕೇಳಿ ಬಿಡೋಣ. ಹೀಗೆ ಒಬ್ರ ಮುಖ ನೋಡ್ಕೊಂತಿರ್ತಿರೋ ಅಥವಾ ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ಹೇಳ್ತಿರೋ? ಅಪ್ಪ, ನಂದೇನೋ ಒಪ್ಪಿಗೆ ಇದೆ, ಆದರೆ ಆ ಮಹಾತಾಯಿ ಇನ್ನೊಂದ್ಸಲ ಪ್ರಸಾದ ಕೇಳಬೇಕು. ಅದಕ್ಕೇನಂತೆ, ಎಲ್ಲರೂ ಒಟ್ಟಿಗೆ ಹೋಗಿ ಆ ಮಹಾತಾಯಿ ಪ್ರಸಾದ ಕೇಳೋಣ. ಹೌದು, ಆ ಮಹಾತಾಯಿ ಇದಕ್ಕೆ ಒಪ್ಕೊಂತಾಳೆ. ದೊಡ್ಡ ಮನುಷ್ಯ ಹೇಳ್ಬಿಟ್ಲು ನೋಡು. ಬಾಪ ಬಂಗಾರಿ, ಈ ನಮ್ಮ ಅಮ್ಮನವ್ರನ್ನ ನಮ್ದವ್ರಿಗೆ ಈ ಮಹಾತಾಯಿ ಕಾಪಾಡ್ತಾಳೆ ಅನ್ನೋದಕ್ಕೆ ನೀನೇ ಜೀವಂತ ಸಾಕ್ಷಿ. ಆ ಬೆಂಕಿ ಕುಂಡದಿಂದ ಒಳ್ಳೆ ಸೂರ್ಯ ಸ್ನಾನ ಮಾಡ್ದವನಂಗೆ ಎದ್ದು ಬಂದ್ಬಿಟ್ಟಲ್ಲಪ್ಪ. ಒಳ್ಳೆ ಅಗ್ನಿದೇವನೇ ಎದ್ದು ಬಂದಂಗಿತ್ತು. ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೀಯ ಅನ್ನೋದು ನಮ್ನೆಲ್ಲರನ್ನೂ ಕಾಪಾಡ್ತಾರೆ. ಸಮಯ ಮೀರ್ತಾ ಇದೆ, ಶುರುವಾಗ್ಲಿ.
ಈ ಜನಕ್ಕೆ ಒಳ್ಳೆ ಪಾಠ ಕಲಿಸ್ದಂಗಾಯ್ತು. ನೀನು ಈ ಬೆಂಕಿ ಕೊಂಡದಿಂದ ಎದ್ದು ಬಂದಿದ್ದು ಎಲ್ಲ ಅಮ್ಮನವ್ರ ಆಶೀರ್ವಾದ ಅರ್ಚಕ್ರೆ. ನಮ್ದವ್ರನ್ನ ಅಮ್ಮನವ್ರು ಯಾವತ್ತೂ ಕೈ ಬಿಡಲ್ಲ. ಅರ್ಚಕರೇ, ನಾವೀಗ ಮಹಾತಾಯಿಗೆ ಮುಖ್ಯವಾದ ಪ್ರಶ್ನೆ ಕೇಳಕ್ ಬಂದಿದ್ದೀವಿ. ಹಣ್ಣ ಕಾಯಿನ ಅಂತ ಆ ತಾಯಿನೇ ಹೇಳಬೇಕು. ಏನ್ ಪ್ರಸಾದ ಕೊಡ್ತಾಳೆ ಅಂತ ನೋಡಬೇಕು. ನಮ್ಮ ರಶ್ಮಿಗೂ ಬಂಗಾರಿಗೂ ಮದುವೆ ಮಾಡೋಣ ಅಂತಿದ್ದೀವಿ. ಅದಕ್ಕೆ ಇಬ್ರು ಒಪ್ಪಿಗೆನೂ ಇದೆ. ನಾವೇನು ಜಾತಕ ಪಾತಕ ನೋಡಿಲ್ಲ, ಅಮ್ಮನವ್ರ ಆಶೀರ್ವಾದ ಕೇಳಕ್ ಬಂದಿದ್ದೀವಿ ಅಷ್ಟೇ. ಸರಿ ಸರಿ ಸರಿ, ಒಳ್ಳೆ ಕೆಲಸಕ್ಕೆ ಆ ತಾಯಿ ಯಾವತ್ತೂ ಜೊತೆಗಿರ್ತಾಳೆ. ಬಂಗಾರಿ ತಗೋಪ್ಪ. ಇಬ್ಬರು ಒಟ್ಟಿಗೆ ಸೇರಿ ಆ ಮಹಾತಾಯಿನ ನೆನೆಸ್ಕೊಂಡು ಇದನ್ನು ಬಿಚ್ಚಿ. ಅರ್ಚಕರೇ, ಬಿಳಿ ಹೂವನೂ ಇಲ್ಲ, ಕೆಂಪು ಹೂವನೂ ಇಲ್ಲ. ಅಮ್ಮನವ್ರ ತೀರ್ಮಾನ ಏನು ಅಂತ ತಿಳ್ಕೋಬೇಕು. ಅದೇ ನನಗೂ ಅರ್ಥವಾಗ್ತಿಲ್ಲ ರಾಜಲಕ್ಷ್ಮಿ ಅವರೇ. ಇಷ್ಟು ವರ್ಷದ ಅನುಭವದಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಮತ್ತೇನ್ ಮಾಡೋದೀಗ? ಮತ್ತೆ ಅಮ್ಮನವ್ರ ಪ್ರಶ್ನೆ ಕೇಳ್ಬೇಕಾ? ಆ ಮಹಾತಾಯಿನೇ ಕೇಳ್ಕೊಳ್ಳಿ.
ಹಾ ಹಾ ಹಾ, ಇದು ಅಮ್ನೋರ್ ಪವಾಡ ಅಂದ್ರೆ. ನಿಮ್ಮ ಮದುವೆಗೆ ಅಮ್ನೋರ್ ಸಂಪೂರ್ಣ ಒಪ್ಪಿಗೆ ಇದೆ. ಬಂಗಾರಿ, ರಶ್ಮಿ, ನೀವಿಬ್ರು ಮದುವೆ ಆಗೋದು ಅಮ್ನೋರಿಗೆ ಸಮ್ಮತಿ ಇದೆ. ಈ ಕಾಡಲ್ಲಿ ಯಾರೂ ಸುತ್ತಿಲ್ಲ. ಮಾಣಿಕ್ಯಲಿಂಗ ತರಕ್ಕೇನೋ ಕಳಿಸಿದ್ರು, ಆದ್ರೆ ಎಲ್ಲಿ ಅಂತ ಹುಡ್ಕೋದು, ಏನ್ ಮಾಡೋದು? ನಂಗೆ ತುಂಬಾ ಭಯ ಆಗ್ತಿದೆ. ಏನಿದು ವಿಚಿತ್ರವಾಗಿ ಶಬ್ದ ಬರ್ತಿದೆಯಲ್ಲ? ಹಿರಣ್ಮಯಿ, ದೇವ್ರ ಪೂಜೆಗೆ ಅಂತ ಹೂಗಳನ್ನ ತೊಗೊಂಡೋಗ್ತಿದ್ದೆ, ಎಲ್ಲ ನಿನ್ ಮೇಲೆ ಬಿದ್ದೋಯ್ತು. ಆತಂಕ ಏನು ಬೇಡ, ಇದು ಆ ಅಮ್ಮನವರಿಗೆ ಸೇರಿದ್ದು ಅನ್ಕೊಳ್ಳಿ. ಆ ಮಹಾತಾಯಿಗೆ ಪುಷ್ಪಾಶನ ಆಯ್ತು. ಏನ್ ಹೇಳ್ತಿದ್ಯಾ ನೀನು? ಎಲ್ಲಾದ್ರೂ ಉಂಟೇನಮ್ಮ? ಅಮ್ಮನವ್ರಿಗೆ ಸೇರ್ಬೇಕಾದ? ಮಕ್ಕಳು ದೇವ್ರ ಸಮ್ಮಾನ ಅಂತ ನೀವೇ ಹೇಳ್ತೀರಲ್ವಾ, ಇದು ದೇವ್ರಿಗೂ ಸೇರಿದ್ದು ಅನ್ಕೊಳ್ಳಿ. ಹೌದೌದು, ನಿನ್ನ ಮಾತನ್ನ ನಾನು ಒಪ್ತೀನಿ. ನನ್ನ ಮಗಳು ಸೌಗಂಧಿ ನಿನ್ನ ಕಾಲಿಗೆ ಪೆಟ್ಟು ಮಾಡಿ ತೊಂದರೆ ಮಾಡಿದ್ದಕ್ಕೆ ನಮಗೆ ತುಂಬ ಬೇಸರ ಆಯ್ತಮ್ಮ. ಅದು ತುಂಬ ತಡವಾಗಿ ಗೊತ್ತಾಯ್ತು ನನ್ನ ಮಗಳೇ ನಿನಗೆ ಶತ್ರು ಆದ್ಲು ಅಂತ. ಅವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಅಯ್ಯೋ, ನೀವಿನ್ನೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ನಾನು ಆಗ್ಲೇ ಅದನ್ನ ಮರ್ತ್ಬಿಟ್ಟೆ. ಏನೇ ಆದ್ರೂ ನಾನೇ ಗೆದ್ನಲ್ಲ, ಆ ಖುಷಿ ಇದೆ ನನಗೆ. ನೀವುಗಳ ಹಾಗೆ ನನಗೆ ಛಲ ತುಂಬಿಲ್ಲ ಅಂದ್ರೆ ನಾನು ಈ ಹಠದಿಂದ ಗೆಲ್ತಾನೇ ಇರಲಿಲ್ಲ. ಅದಕ್ಕೆ ನಾನು ಅವಳಿಗೆ ಧನ್ಯವಾದ ಹೇಳಕ್ ಬಂದೆ. ಎಲ್ಲಿದ್ದಾಳೆ ಸೌಗಂಧಿ? ರಾತ್ರಿ ಏನೋ ಕೆಟ್ಟ ಕನ್ಸು ಬಿದ್ದು ಮಂಚದಿಂದ ಬಿದ್ದು ಕಾಲು ಉಳುಕಿದೆ, ಒಳಗೆ ಮಲಗಿದಾಳಮ್ಮ. ಮಲಗಿದ್ರೆ ಎಬ್ಸೋದು ಬೇಡ, ನಾನು ಇನ್ನೊಂದ್ಸಲ ಬರ್ತೀನಿ. ನಾನು ಇನ್ನೂ ಮಲಗಿಲ್ಲ, ಎದ್ದೇ ಇದ್ದೀನಿ. ನೀವು ಒಳಗಡೆ ಬರ್ಬೋದು. ಮಲಗಿಲ್ವಂತೆ, ಹೋಗು ಒಳಗೆ.
ಹೇಗಿದೆಯೋ ಸುಗಂಧಿ? ನಿಮ್ಮಪ್ಪ ಹೇಳಿದ್ರು ನೀನ್ ರಾತ್ರಿ ಮಲ್ಗಿದ್ದಾಗ ಮಂಚದಿಂದ ಕೆಳಗ್ ಬಿದ್ದು ಕಾಲಿನ ಉಳ್ಕಿದೆ ಅಂತ. ನೀನ್ ರಾತ್ರಿ ಮಲ್ಗಿದ್ದಾಗ ಬಂಬು ನಿನ್ ಕಾಲ್ ಮೇಲೆ ಬಿದ್ದಿದ್ ಕನ್ಸ್ ಬಿತ್ತ? ಅದೇನಿಲ್ಲ. ಈಗ ನೀನೇನ್ ಬಂದಿದ್ದು ನನ್ ಕಾಲ್ ಮುರಿದೋಗಿದ್ಯೋ ಇಲ್ವೋ ಅಂತ ನೋಡೋಕ್ ಬಂದಿಯಾ? ಇಲ್ಲ ಸುಗಂಧಿ, ನಿನ್ನಿಂದ ನಾನು ಸ್ಪರ್ಧೆಯಲ್ಲಿ ಗೆದ್ದೆ. ನಮ್ಮ ಅಪ್ಪನ ಜೈಲಿಂದ ಬಿಡ್ಸ್ಕೊಂಡ್ ಬಂದೆ. ಅದಕ್ಕೆ ನಿನಗೆ ಧನ್ಯವಾದ ಹೇಳೋಣ ಅಂತ ಬಂದೆ. ತುಂಬಾ ಸಂತೋಷ ಆಯ್ತು. ಅಪ್ಪ, ಇವಳ ಬಾಯಿಗೆ ಸಕ್ಕರೆ ಕಳಿಸು. ಸೌಗಂಧಿ, ಹಾಗೆಲ್ಲ ಮಾತಾಡ್ತಾರ ಗೆಳತಿ ಜೊತೆ? ಇರ್ಲಿ ಬಿಡಿ. ಪಾಪ ಸೌಗಂಧಿಗೆ ಕಾಲು ನೋವು, ಅದಕ್ಕೆ ಏನನ್ನೋ ಮಾತಾಡ್ತಿದ್ದಾಳೆ. ನನಗೇನು ಬೇಜಾರಿಲ್ಲ. ಈಗ ನಾನು ಹೇಳ್ದಾಗೆ ನೀನ್ ಮಾಡ್ಬೇಕು ಸೌಗಂಧಿ. ನಾನು ತೊಂದರೆ ಕೊಟ್ಟೆ ಅಂತ ಸೇಟ್ ತೀರ್ಸ್ಕೊಳಕ್ಕೆ ಉಳ್ಕಿರೋ ಕಾಲ್ದ ಮುರ್ದಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ಸೌಗಂಧಿ, ಯಾಕೆ ಯಾವಾಗ್ಲೂ ಕೆಟ್ಟದನ್ನು ಯೋಚನೆ ಮಾಡ್ತೀಯಾ? ಇದು ಅವನವ್ರ ಕುಂಕುಮ. ಇದು ಒಂದ್ಸತಿ ನಿನ್ ಕಾಲಿಗಿಟ್ರೆ ಎಲ್ಲ ನೋವುಗಳು ಮಾಯ ಆಗೋಗತ್ತೆ. सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्ठबिम्बां भजे शारदाम्बां मजस्रं मदम्. ಈಗ ಕೆಳಗಿಳಿ. ಸಾಧ್ಯನೇ ಇಲ್ಲ. ನನ್ನ ಕಾಲ್ ಮಡ್ಸಕ್ಕೂ ಹೋಗ್ತಿಲ್ಲ, ಅಂಥದ್ರಲ್ಲಿ ಕೆಳಗಿಳಿ ಅಂತ ಅಂತಿದ್ಯಾ? ನನಗೆ ನಡೆಯಕ್ ಆಗ್ದಿಲ್ದಿರೋದ ನೋಡಿ ಖುಷಿ ಪಡ್ಬೇಕು ಅಂತ ಬಂದಿದ್ಯಾ? ಸೌಗಂಧಿ, ಹಾಗೆಲ್ಲ ಮಾತಾಡ್ತಾರೇನೆ? ಅಮ್ಮನವ್ರ ಪ್ರಸಾದ ಅಂದಮೇಲೆ ಅದಕ್ಕೆ ಒಂದು ಪವಾಡ ಇರುತ್ತೆ. ಅವಳು ಹೇಳ್ದಾಗ ಮಾಡು.